KCET ಅಂಡ್ ಹಾಗೆ ನೀಟ್ 2024 ಲೇಟೆಸ್ಟ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಕೇಳ್ತಿದ್ರಿ, ಸರ್ ಈ ವರ್ಷ KCET ಅಂಡ್ ಹಾಗೇನು ನೀಟ್ ಕೌನ್ಸಿಲಿಂಗ್ ಒಂದೇ ಸರಿ ನಡೆಯುತ್ತಾ ಸರ್ ಅಂತ. ಇದೆಲ್ಲದರ ಬಗ್ಗೆನೂ ಸಹ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಇಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ ನೀವು ವಿಡಿಯೋನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ತುಂಬಾ ಕಡಿಮೆ ಮಾಡ್ಕೋತಿದ್ರೆ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಲೈಕ್ ಅನ್ನ ಮಾಡ್ಕೊಳ್ಳಿ. ನೋಡಿ, KCET ಅಂಡ್ ಹಾಗೇನು ನೀಟ್ 2024 ಕೌನ್ಸಿಲಿಂಗ್ ಒಂದೇ ಸಲ ಸ್ಟಾರ್ಟ್ ಆಗುತ್ತಾ ಅಂತ ಇಲ್ಲಿ ನೀವು ಸಾಕಷ್ಟು ಜನ ಸ್ಟೂಡೆಂಟ್ಸ್ ಕೇಳ್ತಿದ್ರೆ. ಅಂಡ್ ಹಾಗೇನು ಒಂದಿಷ್ಟು ಕನ್ಫ್ಯೂಷನ್ ಆದ್ರೆ ನಿಮ್ಮಲ್ಲಿ ಇದೆ. ಹೌದು, ಇದ್ರ ಬಗ್ಗೆ ಈಗಾಗಲೇ ಸಹ KEA ಡೈರೆಕ್ಟರ್ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಈ ವರ್ಷ KCET ಅಂಡ್ ಹಾಗೇನು ಸಹ ನೀಟ್ ಕೌನ್ಸಿಲಿಂಗ್ ಅನ್ನ ಒಂದೇ ಸಲ ಸ್ಟಾರ್ಟ್ ಮಾಡ್ತಾರಂತ. ನೀವು ನೋಡಬಹುದು, ಈಗ KCET ಕೌನ್ಸಿಲಿಂಗ್ ಅನ್ನ ಸ್ಟಾರ್ಟ್ ಮಾಡಬಹುದಿತ್ತು, ಆದ್ರೆ KCET ಕೌನ್ಸಿಲಿಂಗ್ ಸ್ವಲ್ಪ ಡಿಲೇ ಆಗಿದೆ ಅಂತ ಇಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ ನೀವು ಕೇಳ್ತಾನೆ ಇರ್ತೀರಾ. ಈ ಒಂದು KCET ಕೌನ್ಸಿಲಿಂಗ್ ಅನ್ನ ಈಗಾಗಲೇ ಸಹ ಸ್ಟಾರ್ಟ್ ಮಾಡಬಹುದಿತ್ತು. ಯಾಕೆ ಸ್ಟಾರ್ಟ್ ಮಾಡಿಲ್ಲ ಅಂತ ಅಂದ್ರೆ, ಈಗ ನೀಟ್ ಏನಿದೆ, ಈ ಒಂದು ನೀಟ್ ಕ್ವಶನ್ ಪೇಪರ್ ಲೀಕ್ ಕುರಿತು ಸುಪ್ರೀಂ ಕೋರ್ಟ್ ನಲ್ಲಿ ಆದ್ರೆ ಒಂದಿಷ್ಟು ವಾದ ವಿವಾದಗಳು ನಡೀತಿದಾವೆ. ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಆದ್ರೆ ಇದೆ, ಅಲ್ಲಿ ಯಾವುದೇ ಒಂದು ರೀತಿಯ ಫೈನಲ್ ಡಿಸಿಷನ್ ಆದ್ರೆ ಬಂದಿಲ್ಲ, ಫೈನಲ್ ಜಡ್ಜ್ಮೆಂಟ್ ಆದ್ರೆ ಬಂದಿಲ್ಲ. ಈಗ ನೆಕ್ಸ್ಟ್ ಮಂಡೇಗೆ ಒಂದು ಹಿಯರಿಂಗ್ ಅನ್ನು ಸಹ ಪೋಸ್ಟ್ಪೋನ್ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ KCET ಕೌನ್ಸಿಲಿಂಗ್ ಅನ್ನು ಸಹ ಸ್ಟಾರ್ಟ್ ಆಗಿಲ್ಲ. ಅಂಡ್ ಹಾಗೇನು ನೀಟ್ ಕೌನ್ಸಿಲಿಂಗ್ ಅನ್ನು ಸಹ ಸ್ಟಾರ್ಟ್ ಆಗಿಲ್ಲ. ನೀವು ಸ್ಟೂಡೆಂಟ್ಸ್ ಏನ್ ತಿಳ್ಕೊಬೇಕು ಅಂತ ಅಂದ್ರೆ, ಈ ವರ್ಷ KCET ಅಂಡ್ ಹಾಗೇನು ನೀಟ್ ಕೌನ್ಸಿಲಿಂಗ್ ಒಂದೇ ಸಲ ಸ್ಟಾರ್ಟ್ ಮಾಡ್ತಾರೆ. ಇದ್ರ ಬಗ್ಗೆ ಈಗಾಗಲೇ KEA ಡೈರೆಕ್ಟರ್ ಸಹ ಒಂದು ಕ್ಲಾರಿಫೈ ಅನ್ನ ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ನೀಟ್ ಸುಪ್ರೀಂ ಕೋರ್ಟ್ ನಲ್ಲಿ ಏನೊಂದು ಫೈನಲ್ ಜಡ್ಜ್ಮೆಂಟ್ ಆದ್ರೆ ಬರುತ್ತೆ, ಫೈನಲ್ ಜಡ್ಜ್ಮೆಂಟ್ ಬಂದಿದ್ದ ಆದ್ಮೇಲೆ ನಮಗೆ ಒಂದು ಅಪ್ಡೇಟ್ ಆದ್ರೆ ಸಿಗುತ್ತೆ. ಅಂಡ್ ಜೊತೆಗೆ NTA ಕಡೆಯಿಂದ ಈಗಾಗಲೇ ಒಂದು ಅಪ್ಡೇಟ್ ಅನ್ನ ತಿಳಿಸ್ಕೊಟ್ಟಿದ್ರು. ನಾವು ಇಲ್ಲಿ ಜುಲೈ 3rd ವೀಕ್ ಅಥವಾ ಜುಲೈ 4th ವೀಕ್ ಅಲ್ಲಿ ಒಂದು ಕೌನ್ಸಿಲಿಂಗ್ ಅನ್ನ ಸ್ಟಾರ್ಟ್ ಮಾಡ್ಕೋತೀವಿ ಅಂತ ಹೇಳಿದ್ರು. ನಮ್ಮ ಒಂದು ಸ್ಟೇಟ್ ಅನ್ನು ಈ ಮಂತ್ ಲಾಸ್ಟ್ ಗೆ ಆದ್ರೆ ಈ ಒಂದು KCET ಅಂಡ್ ಹಾಗೇನು ನೀಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುವಂತ ಚಾನ್ಸಸ್ ಆದ್ರೆ ಇದೆ. ಸ್ಟೂಡೆಂಟ್ಸ್ ವೆಯ್ಟ್ ಮಾಡಲೇಬೇಕು. ಇಲ್ಲಿ ಸಾಕಷ್ಟು KCET ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗಿದ್ರು, ಯಾಕೆ ಸರ್ ಇಷ್ಟು ಲೇಟ್ ಮಾಡ್ತಾವ್ರೆ ಏನೋ ಅಂತ ಹೇಳ್ಬಿಟ್ಟು. ರೀಸನ್ ಇಷ್ಟೇ, ಈ ಒಂದು ನೀಟ್ ಕೌನ್ಸಿಲಿಂಗ್ ಅನ್ನು ಸಹ ಒಂದೇ ಸಲ ಮಾಡ್ತಾರೆ, ನೀಟು KCET. ಹಾಗಾಗಿ ನಿಮ್ಗೆ ಒಂದಿಷ್ಟು ತಡ ಆದ್ರೆ ಆಗ್ತಿದೆ. ಈ ಮಂತ್ ಲಾಸ್ಟ್ ವೀಕ್ ಅಲ್ಲಿ ಆದ್ರೆ ಸ್ಟಾರ್ಟ್ ಆಗುವಂತ ಚಾನ್ಸಸ್ ಆದ್ರೆ ಇದಾವೆ. ಇದ್ರ ಬಗ್ಗೆ ಮುಂದೆ ಏನೆಲ್ಲ ಅಪ್ಡೇಟ್ಸ್ ಬರುತ್ತೆ ಅನ್ನೋದನ್ನ ಖಂಡಿತವಾಗ್ಲೂ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಜೊತೆಗೆ ಏನಾದ್ರೂ ಕೌನ್ಸಿಲಿಂಗ್ ರಿಲೇಟೆಡ್ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಅಥವಾ ಹೆಚ್ಚಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ರೆ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಫಾಲೋ ಮಾಡಿ ಮೆಸೇಜ್ ಮಾಡೋ ಮೂಲಕ ನಿಮ್ಮ ಎಲ್ಲ ಒಂದು ಡೌಟ್ಸ್ ಸಹ ಕ್ಲಾರಿಫೈ ಮಾಡ್ಕೋಬಹುದು.